ಶಿವರಾತ್ರಿಗೆ ಶಿವ ಶಿವ ಅಂತ ಹೇಳಿ ಚಳಿ ಹೊರಟೋಗಿ ಬೇಸಿಗೆ ಶುರುವಾಗುತ್ತೆ ಅಂತಾರೆ. ಈ ವರ್ಷದ ಬೇಸಿಗೆ ಇನ್ನ ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ಮಾರ್ಚ್ ನಿಂದ ಜೂನ್ ವರೆಗೂ ಬೇಸಿಗೆ ಕಾಲ ಇರುತ್ತೆ. ಈ ಬೇಸಿಗೆಯಲ್ಲಿ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳಾಗೋದು ಸಾಮಾನ್ಯ. ಯಾಕಂತ ಹೇಳಿದ್ರೆ ಋತು ಚೇಂಜ್ ಆಗ್ತಿದ್ದಂಗೆ ಸಾಮಾನ್ಯವಾಗಿ ಮನುಷ್ಯನ ಆರೋಗ್ಯದಲ್ಲೂ ಸಹ ಒಂದು ಏರುಪೇರು ಆಗುತ್ತೆ. ಆದ್ರೆ ನಿಮ್ಮ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಜನರು ಜೀರ್ಣದ ಸಮಸ್ಯೆಗಳು, ಚರ್ಮದ ಸಮಸ್ಯೆ, ಕಾಲೋಚಿತ ಜ್ವರ ಮತ್ತು ಸೋಂಕಿನ ಸಮಸ್ಯೆಗಳಿಗೆ ಹೆಚ್ಚು ಗುರಿಯಾಗ್ತಾರೆ. ಹೀಗಾಗಿ ಸಮತೋಲಿತ ಆಹಾರವನ್ನ ಸೇವಿಸೋದು ತುಂಬಾ ಅಗತ್ಯವಾಗಿರುತ್ತೆ. ತುಂಬಾ ಹೆವಿ ಆಗಿರುವಂತಹ ಫುಡ್, ಮೈದಾದಲ್ಲಿ ಮಾಡಿರುವಂತಹ ಫುಡ್ ಆಗಿರಬಹುದು ಮತ್ತು ಹೆಚ್ಚು ಕರೆದಂತಹ ಫುಡ್ಗಳನ್ನ ಅವಾಯ್ಡ್ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಈ ಒಂದು ಸಮಯದಲ್ಲಿ ನಿಮ್ಮ ಜೊತೆಗಾರ ಅಂತ ಹೇಳಿದ್ರೆ ಸೌತೆಕಾಯಿ. ಇದನ್ನ ದಿನನಿತ್ಯ ಸೇವಿಸ್ತಾ ಬಂದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನಿಮ್ಮ ದೇಹವನ್ನ ತಂಪಾಗಿರಿಸುತ್ತೆ. ಸೌತೆಕಾಯಿಯಲ್ಲಿ ಹೆಚ್ಚು ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳು ಹೆಚ್ಚಾಗಿ ತುಂಬಿರುತ್ತೆ. ಚರ್ಮದ ಆರೋಗ್ಯ ಸಹ ವೃದ್ಧಿ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಬ್ಯಾಲೆನ್ಸ್ಡ್ ಮೀಲ್ ಕೂಡ ಸೌತೆಕಾಯಿ ಆಗಿರುತ್ತೆ. ಹಾಗೆ ನಿಮ್ಮಲ್ಲಿ ಏನಾದ್ರೂ ಅಸಿಡಿಟಿ ಸಮಸ್ಯೆ ಏನಾದ್ರೂ ಉದ್ಭವವಾದ್ರೆ ಈ ಒಂದು ಬೇಸಿಗೆ ಟೈಮಲ್ಲಿ ಲವಂಗದ ತುಂಡನ್ನ ಜಗಿದ್ರೆ ಒಳ್ಳೇದು. ಲವಂಗದಲ್ಲಿರುವಂತಹ ನೈಸರ್ಗಿಕ ಎಣ್ಣೆ ಆಮ್ಲೀಯತೆಯನ್ನ ಕಡಿಮೆ ಮಾಡಿ ನಿಮ್ಮಲ್ಲಿ ಜೀರ್ಣಕ್ರಿಯೆ ಹಾಗೆ ಅಸಿಡಿಟಿಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ. ಹಾಗೆ ತುಳಸಿ ಎಲೆ ನಿಮ್ಮ ಜೊತೆಗಾರನಾಗಿರುತ್ತೆ. ತುಳಸಿ ಎಲೆ ಆಹಾರವನ್ನ ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಬೇಸಿಗೆಯಲ್ಲಿ ನಿಮಗೆ ಸಾಮಾನ್ಯವಾಗಿ ತಲೆನೋವು ಹೆಚ್ಚಾಗಿ ಕಾಣಿಸ್ಕೊಂಡಿರುತ್ತೆ. ಯಾಕಂದ್ರೆ ಸೂರ್ಯನ ಶಾಖ ಅತಿ ಹೆಚ್ಚಾಗಿರೋದ್ರಿಂದ ಈ ಒಂದು ತಲೆನೋವು ಹೆಚ್ಚಾಗಿ ಕಾಣಿಸ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಿಮಗೆ ಈ ಒಂದು ಸಮಸ್ಯೆ ಕಾಡಬಾರ್ದು ಅಂತ ಹೇಳಿದ್ರೆ 1 ಲೋಟ ಕಲ್ಲಂಗಡಿ ರಸವನ್ನ ಸೇವಿಸ್ತಾ ಬಂದ್ರೆ ತಲೆನೋವಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ದಿನನಿತ್ಯದ ಆಹಾರದ ಪದ್ಧತಿ ಏನಿದೆ ಅದನ್ನ ಸಾಮಾನ್ಯವಾಗಿ ಸ್ವಲ್ಪ ಹೆವಿ ಫುಡ್ ತಿನ್ನೋದಕ್ಕಿಂತ ಲೈಟ್ ಫುಡ್ ತಿಂದ್ರೆ ಈ ಒಂದು ಬೇಸಿಗೆಯನ್ನ ನೀವು ಸುಲಭವಾಗಿ ಕಳಿಬಹುದು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ ಸಂಜೀವಾಣಿ.